ಬರ್ತದೆ ಇದು. ನಿಮ್ಗೊಂದು ಮಾತು ಹೇಳ್ರಿ, ನಾಲ್ಕು ತಲೆಮಾರ ಆಳದವರು ಇವತ್ತು ಈ ದೇಶದೊಳಗೆ ಅಸಮಾನತೆ ಅದ ಅನ್ನುವಂಥದ್ದನ್ನು ನೋಡ್ರಿ. ಅವ್ರು ಎಂಥ ದುರ್ದೈವಿ, ನಮ್ಮ ದುರ್ದೈವ ಇಂಥವ್ರೆಲ್ಲರೂ ನಮ್ಮ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರಾಗ್ಬಿಟ್ರೆ, ವಿರೋಧ ಪಕ್ಷದ ನಾಯಕರಾಗ್ಯಾರ ಲೋಕಸಭೆ ಒಳಗೆ. ಸರ್ ಹೊರಗೆ ಹೋಗಿ ಏನು ಹೇಳಿದ್ರು ಅವರು? ಪಾಪ ಆ ಸಿಖ್ ಜನಾಂಗದ ಬಗ್ಗೆ ಅನಗತ್ಯವಾಗಿ ಹೊರ ರಾಷ್ಟ್ರದಲ್ಲಿ ಮಾತಾಡೋದು. ಸರ್, ಯಾವ ಮನುಷ್ಯ ಮನಿ ವಿಷಯ ಹೋಗಿ ಮಗ್ಗಲ್ಕಿನ ಮನೆ ಬೈತಾನ ಮನಿ ಹಿರಿಯರಿಗೆ? ಆ ರೀತಿ ರಾಹುಲ್ ಗಾಂಧಿ ನಡವಳಿಕೆ ಅದು. ನಮ್ಮ ದೇಶದೊಳಗಿನ ಏನೇ ವ್ಯವಸ್ಥೆಗಳಿದ್ರೆ ಲೋಕಸಭೆ ಅನ್ನುವಂಥ ಒಂದು ಪವಿತ್ರವಾದ ವೇದಿಕೆಯೊಳಗೆ ವಿರೋಧ ಪಕ್ಷದ ನಾಯಕನ, ಸಂವಿಧಾನಬದ್ಧವಾಗಿ ವಿರೋಧ ಪಕ್ಷದ ನಾಯಕ. ಏನು ಮಾತಾಡ್ಮಾರಯ್ಯ? ಲೋಕಸಭೆ ಒಳಗೆ ಹಾದ್ಯಾಗ ಹೋಗಿ ನಿಂತು ನಮ್ಮ ದೇಶದೊಳಗೆ ಸಮಾನತೆ ಬಗ್ಗೆ ಮಾತಾಡ್ತೀನಿ, ಮೀಸಲಾತಿ ತೆಗಿತೀನಿ ಅಂತಿ, ಇನ್ನೊಂದು ಮಾತಾಡ್ತೀನಿ, ವಿಚ್ಛಿದ್ರಕಾರಿ ಶಕ್ತಿಗಳೊಂದಿಗೆ ಸೇರ್ತೀನಿ. ಸರ್, ನನಗೇನೋ ಅನ್ಸತ್ತ ಗೊತ್ತು ರೀ, ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಸಾಹೇಬ್, ಭಾಳ ಚಂದ ಹೇಳೋದು. ನರೇಂದ್ರ ಮೋದಿಯವರು ಇಡೀ ಜಗತ್ತಿನೊಳಗೆ ವಿಶ್ವ ನಾಯಕನಾಗಿ ಅವ್ರನ್ನ ಒಂದು ಅಕ್ಸೆಪ್ಟೆನ್ಸ್ ಬಂದುಬಿಟ್ಟದು. ರಾಹುಲ್